ಎಲ್ಲರಿಗೆ ಸುಬಿಗಳು ಚೆನ್ನಾಗಿದ್ದೀರಪ್ಪ. ನೋಡ್ರಿ, 2ನೇ ಪೂರ್ವ ಕಾಲ ವೃತ್ತಾಂತವು 3ನೇ ಅಧ್ಯಾಯ 1ನೇ ವಚನ. ಸೊಲೊಮೋನನು ಯೆರೂಸಲೇಮದ ಪಟ್ಟಣದೊಳಗೆ ತನ್ನ ತಂದೆಯಾದ ದಾವೀದನು ದೇವದರ್ಶನವೊಂದು ಉಂಟಾದ ಮೇಲೆ ಮೊರಿಯಾ ಗಡ್ಡದಲ್ಲಿ ಯೆಹೋವ ಆಲಯವನ್ನು ಕಟ್ಟಿಸತೊಡಗಿಸಿದನು. ದೇವದರ್ಶನವಾಯಿತು ದಾವೀದನಿಗೆ. ದಾವೀದನು ಮಂದಿರ ಕಟ್ಟಿಸಬಾರದೆಂದು ದೇವರು ಹೇಳಿದ್ದಾರೆ. ನಾತಾನನು ಬಂದು, ನೀನು ಯೆಹೋವ ಮಂದಿರವನ್ನು ಕಟ್ಟಿಸಬಾರದು, ನಿನ್ನ ಮಗನಿಗೆ ಆಯಕ ಫಲವು ಸಿಗುತ್ತೆ ಅಂತ ಹೇಳಿದ್ದಾನೆ. ಆ ಫಲವು ಪ್ರಕಾರ ತಾನು ಮಂದಿರ ಕಟ್ಟಿಸುವುದಕ್ಕೆ ಸಮಯ ಬಂದಿತು. ಸಮಯ ಸಂಪೂರ್ಣವಾಗಿ ಮಂದಿರವು ಪ್ರಸಿದ್ಧವಾಯಿತು. ಮಂದಿರವು ಪ್ರಾಕಾರಗಳು ಕಟ್ಟಿಸಲ್ಪಟ್ಟಿತು. ಒರ್ನೇನು ಕಣದಲ್ಲಿ ಯೆಹೋವ ಆಲಯವನ್ನು ಕಟ್ಟಿಸತೊಡಗಿದನು. ಮುಂಚೆ ಯಬೂಸನಾದ ಒರ್ನೇನು ಕಣವಾಗಿದ್ದ ಆ ಸ್ಥಳವನ್ನು ದಾವೀದು ಇಂದುಗೋಸ್ಕರ ಸಿದ್ಧ ಮಾಡಿದನು. ದಾವೀದು ಬಂಗಾರ, ಬೆಳ್ಳಿ, ಕಬ್ಬಿಣ ಎಲ್ಲ ಮೆಟೀರಿಯಲ್ನ ಸಿದ್ಧ ಮಾಡಿ, ಕಣವನ್ನು ಸಿದ್ಧ ಮಾಡಿ, ಒಂದು 15-20 ಎಕರೆ ಪ್ರಾಂಗಣದಲ್ಲಿ ಕಣ, ಅದು ಯೆಬೂಸನಾದ ಒರ್ನೇನು ಕಣ, ಅದರಲ್ಲಿ ಮಂದಿರವು ನಿರ್ಮಿಸುವುದಕ್ಕೆ ಸಿದ್ಧನಾದ. ಮಂದಿರವನ್ನು ಮುಗಿಸಿಬಿಟ್ನು. ಪರಿಶುದ್ಧವಾದ ಮಂದಿರವು ನಮ್ಮ ಕಣ್ಣೆದುರಿಗೆ ಕಾಣುತ್ತಾ ಇದೆ. ನಾವು ಆ ಮಂದಿರದಲ್ಲಿ ಆರಾಧಿಸುತ್ತಾ ಇದ್ದಾಗ ಅನೇಕ ರಾಜರು, ಅನೇಕ ಜನಾಂಗಗಳು ಅದರ ಮುಂದಿನಿಂದ ಧರ್ಮಶಾಸ್ತ್ರವು ನಡೆದು ಹೋಯಿತು. ಈಗ ಪರಲೋಕದಲ್ಲಿ ವಧಿಸಲ್ಪಟ್ಟ ಕುರಿಯ 24 ಮಂದಿ, ವಧಿಸಲ್ಪಟ್ಟ ಕುರಿ 24 ಮಂದಿ ಹಿರಿಯರು ಪಾದಕ್ಕೆ ಬಿದ್ದು, ದೇವರೇ, ನೀನು ಪ್ರಭಾವ, ಮಾನ, ಬಾಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದೀಯ. ಸಮಸ್ತವನ್ನು ಸೃಷ್ಟಿಸಿದನು ನೀನೇ, ಎಲ್ಲವನ್ನೂ ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಅಂತ ಪರಲೋಕದಲ್ಲಿ 24 ಹಿರಿಯರು ಸಾಗಿಲು ಬಿದ್ದು ತಮ್ಮ ಕಿರೀಟವನ್ನು ಹೊಸೆದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆರಾಧನೆಗೆ ಯೋಗ್ಯನು ನೀನು ಅಂತ. ಪ್ರಕಟಣೆ ಗ್ರಂಥ 1:5 ನೋಡ್ರಿ, ನಮ್ಮನ್ನು ಪ್ರೀತಿಸುವ ತನ್ನ ರಕ್ತದಿಂದ ಮೂಲಕ ಪಾಪಗಳನ್ನು ಬಿಡಿಸಿದವನು ನಮ್ಮ ರಾಜ್ಯವನ್ನಾಗಿ ತಂದೆ ದೇವರಿಗೆ ಯಾಜಕರನ್ನಾಗಿ ಮಾಡಿದ್ದಾನೆ. ತಂದೆ ದೇವರಿಗೆ ಯಾಜಕರನ್ನಾಗಿ ಮಾಡಿದ್ದಾನೆ. ಒಂದು ರಾಜ್ಯವನ್ನಾಗಿ ನಮ್ಮನ್ನು 2 ಕಣ್ಣುಗಳಾಗಿ ನಮ್ಮನ್ನು ವಿಭಜಿಸಿದ್ದಾನೆ. ಒಂದು ರಾಜ್ಯವನ್ನಾಗಿ, ಇನ್ನೊಂದು ತಂದೆಯಾದ ದೇವರಿಗೆ ಯಾಜಕನಾಗಿ. ಯಾಜಕ ಹೇಗಿರಬೇಕು ಗೊತ್ತಲ್ಲ ನಿಮಗೆ? ಪರಿಶುದ್ಧವಾಗಿ ಜೀವಿಸಬೇಕು. ಅತಿ ಪರಿಶುದ್ಧ ಸ್ಥಳದಲ್ಲಿ ಗಂಟೆ ಕಟ್ಕೊಂಡು ಹೋದರೆ ಸತ್ತು ಹೋಗ್ತಾರೆ, ಅಷ್ಟು ಹುಷಾರಿರಬೇಕು. ಪಾಪವನ್ನು ಅಸಹಿಸ್ಕೋಬೇಕು. ದೇವರನ್ನು ಸ್ತುತಿಸಬೇಕು, ಆರಾಧಿಸಬೇಕು, ಘನಪಡಿಸಬೇಕು, ಮಹಿಮಪಡಿಸಬೇಕು. ದೇವರಿಗೆ ಯಾಜಕರನ್ನಾಗಿ ಮಾಡಿದ್ನಲ್ಲ, ಆಗಿರುವಾಗ ಯುಗ ಯುಗಾಂತರವು ಘನತೆ, ಮಹಿಮೆ, ಮಹತ್ತುಗಳು ಆಮೇನ್ ಅಂತ ಹೇಳ್ತಾ ಇದ್ದಾರೆ. ಯುಗ ಯುಗವೂ ದೇವರಿಗೆ ಮಹಿಮೆ ಚೆಲ್ಲಿಸಬೇಕು. ಯುಗ ಯುಗಗಳು ದೇವರ ಸಂಗಡ ಬಾಳಬೇಕು. ನಮ್ಮ ಆತ್ಮವು ಯುಗ ಯುಗಗಳು ದೇವರ ಸನ್ನಿಧಿಯಲ್ಲಿ, ಸಂಗಡದಲ್ಲಿ ಆರಾಧಿಸಬೇಕು, ಸ್ತುತಿಸಬೇಕು, ಘನಪಡಿಸಬೇಕು, ಮಹಿಮಪಡಿಸಬೇಕು. ನೋಡ್ರಿ, ಇಂದಿನ ದಿವಸ ದೇವರ ಮಂದಿರವು ಅತಿ ಪರಿಶುದ್ಧವಾಗಿರಬೇಕು. ದೇವರ ಮಂದಿರದಲ್ಲಿ ನಾವು ಕಟ್ಟಲ್ಪಟ್ಟಿದ್ದಾವೆ. ದೇವರ ಮಂದಿರವಾಗಿ ಶುದ್ಧವಾಗಿ, ಶುಭ್ರವಾಗಿ ಇರಬೇಕು. ಅಂದರೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ. ನಿಮಗೆ ತಿಳಿದಿಲ್ಲವೋ? ನೀವು ನಿಮ್ಮ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಡಲ್ಪಟ್ಟದವರು. ಕ್ರಯಕ್ಕೆ ಮಾರಿಬಿಟ್ಟಿದ್ದೀರಿ ನೀವು. ನಿಮ್ಮ ದೇಹವು ಪರಿಶುದ್ಧವಾಗಿದೆ. ಯೇಸು ಕ್ರಿಸ್ತನ ರಕ್ತದಿಂದ ನೀವು ತೊಳೆದು
ಪಾಪಗಳನ್ನು ಅರಿಕೆ ಮಾಡಿಕೊಂಡು ನೀವು ಪರಿಶುದ್ಧ ಮಂದಿರವಾಗಿ ಕಟ್ಟಲ್ಪಟ್ಟಿದ್ದೀರಾ. ನಿಮ್ಮ ದೇಹವು ಗರ್ಭಗುಡಿಯಾಗಿದೆ, ನಿಮಗೆ ತಿಳಿದಿಲ್ಲವೋ? ನೀವು ನಿಮ್ಮ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದೀರಾ. ನಿಮ್ಮ ದೇಹದಲ್ಲಿ ದೇವರನ್ನು ಪ್ರಭಾವವನ್ನು ಪ್ರಕಾಶಿಸಿರಿ. ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವು ಪ್ರಕಾಶಿಸಬೇಕು. ಜಾರತ್ವ ಮಾಡೋನು ತನ್ನ ದೇಹಕ್ಕೆ ಹಾನಿಕರ ಮಾಡ್ಕೊತಾ ಇದ್ದಾನೆ. ಜಾರತ್ವ ಮಾಡೋನು ಪಾಪ ಮಾಡ್ತಾ ಇದ್ದಾನೆ. ಪಾಪದಿಂದ ಸಂಬಳ ಮರಣವಾಗಿದೆ. ಜಾರತ್ವ ಮಾಡೋನು ತನ್ನ ಪಾಪದಲ್ಲಿ ಬಿದ್ದೋಗ್ಬಿಡ್ತಾ ಇದ್ದಾನೆ. ದೇವರನ್ನು ಮಹಿಮೆಪಡಿಸೋದಕ್ಕೆ ತನ್ನನ್ನು ತಾನು ಮಾರ್ಕೊಂಡ್ಬಿಟ್ಟಿದ್ದಾನೆ. ಪಾಪಕ್ಕೆ ದಾಸನಾಗ್ತಾ ಇದ್ದಾನೆ. ಈಗ ಆರೋಹಣ ಸಂತತಿ, ಆರೋಹಣನು ಎಣ್ಣೆಯಿಂದ ನಮ್ಮನ್ನು ಅಭಿಷೇಕಿಸಿದಾಗ ದೇವರ ಸನ್ನಿಧಿಗೆ ಹೋಗಿ ಅತಿ ಪವಿತ್ರ ಸ್ಥಳದಲ್ಲಿ ಧೂಪವಾಗ್ತಾ ಇದ್ವಿ. ಈಗ ಯೇಸು ಕ್ರಿಸ್ತನು ಕುರಿಮರಿಯ, ವಧಿಸಿರುವ ಕುರಿಮರಿಯ ಯೇಸು ರಕ್ತದಿಂದ ನಮ್ಮನ್ನು ನಾವು ಪವಿತ್ರಪಡಿಸಿಕೊಂಡು ದೇವರ ಸನ್ನಿಧಿಗೆ ಹೋಗಿ, ಅಪ್ಪಾ ನಮ್ಮ ಕಷ್ಟಗಳನ್ನು ತೀರಿಸು, ಆತ್ಮಗಳೆಲ್ಲ ನರಕಕ್ಕೆ ಹೋಗ್ತಾವಂತೆ, ಪ್ರತಿ ಆತ್ಮವನ್ನು ಬಿಡಿಸು ಅಂತ ಭಾರದಿಂದ ಪ್ರಾರ್ಥನೆ ಮಾಡಬೇಕು. ಪ್ರತಿ ರಾಷ್ಟ್ರದಲ್ಲಿ, ಪ್ರತಿ ಜಿಲ್ಲೆಯಲ್ಲಿ ನೀವು ಪ್ರಾರ್ಥನೆ ಮಾಡಬೇಕು. ಯಾಕೆಂದರೆ ಅವರನ್ನು ಬಿಡುಗಡೆ ಮಾಡೋದಕ್ಕೆ ನಿಮಗೆ ಅಧಿಕಾರವಿದೆ. ಆ ಅಧಿಕಾರ ನೀವು ಆದಾಮನಿಂದ ಮಾರ್ಕೊಂಡ್ಬಿಟ್ಟಿದ್ದಾನೆ. ಯಾರು? ನಮ್ಮ ಆದಾಮನು. ಆದರೆ ಯೇಸು ಕ್ರಿಸ್ತನಿಂದ ನಾವು ಸ್ವಾತಂತ್ರ್ಯ ಪಡಿಸ್ಕೊಂಡಿದ್ದೀವಿ. ನಮಗೆ ಸ್ವಾತಂತ್ರ್ಯ ಬಂದಿದೆ, ನಮಗೆ ಅಧಿಕಾರ ಬಂದಿದೆ. ನಾವು ಇತರರನ್ನು ರಕ್ಷಿಸುವುದಕ್ಕೆ ನಮಗೆ ಅಧಿಕಾರವಿದೆ. ನಾವು ಇತರರನ್ನು ರಕ್ಷಿಸಿದ್ರೇ ಇತರರು ರಕ್ಷಿಸಪಡ್ತಾರೆ. ಇಲ್ಲಾಂದರೆ ಅವರು ನರಕಕ್ಕೆ ಹೋಗ್ಬಿಡ್ತಾರೆ. ಅವ್ರಿಗೆ ಏನು ಗೊತ್ತಿಲ್ಲ, ಅವರಿಗೆ ಏನು ಪಾಪ ಅಂದರೆ ಗೊತ್ತಿಲ್ಲ. ಲೋಕದಲ್ಲಿ ಹೇಗೆ ಬಾಳ್ತಾ ಇದ್ದಾರೋ ಅವ್ರಿಗೆ ಗೊತ್ತಿಲ್ಲ. ಅವರ ಅಜ್ಞಾನದಲ್ಲಿದ್ದಾರೆ. ಅವ್ರ ಕಣ್ಣು ತೆರೆಯಲ್ಪಟ್ಟಿಲ್ಲ. ನಿಮ್ಮ ದೇಹವು ಗರ್ಭಗುಡಿಯಾಗಿದೆ. ನೀವು ವರ್ಣಾನು ಕಾಲದಲ್ಲಿ ಆ ಸ್ಥಳದಲ್ಲಿ ದಾವೀದನು ಮಂದಿರ ಕಟ್ಟಿದಾಗೆ ನಿಮ್ಮ ಮಂದಿರವು, ನೀವು ಪರಿಶುದ್ಧವಾದ ಆಲಯವು, ನೀವು ಗರ್ಭಗುಡಿಯಾಗಿದ್ದೀರಿ. ನಿಮ್ಮ ಹೃದಯವು ಗರ್ಭಗುಡಿಯಾಗಿದೆ. ಪರಿಶುದ್ಧವಾಗಿ ಜೀವಿಸುವ ದೇವರನ್ನು ನಿಮ್ಮಲ್ಲಿ ನಿಮ್ಮಸುತ್ತಿದ್ದಾನೆ. ನಮ್ಮನ್ನು ಪ್ರೀತಿಸಿರುವ ದೇವರಿಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ತನ್ನ ರಕ್ತದಿಂದ ನಮ್ಮನ್ನು ಪಾಪಗಳನ್ನು ಬಿಡಿಸಿ ನಮ್ಮನ್ನು ರಾಜ್ಯವನ್ನಾಗಿ, ತಂದೆಗೆ ಯಾಜಕರನ್ನಾಗಿ ಮಾಡಿದ್ದಾನಲ್ಲ. ದೇವರಿಗೆ ಸ್ತುತಿ ಸಲ್ಲಿಸೋಣ, ಸ್ತೋತ್ರ ಸಲ್ಲಿಸೋಣ. ಪ್ರಾರ್ಥನೆ. ತಂದೆ ಸ್ತೋತ್ರ, ಸ್ತೋತ್ರ. ಸೊಲೊಮೋನನ ಮಂದಿರ ಅತಿ ಪರಿಶುದ್ಧವಾದ ಸ್ಥಳಕ್ಕೆ ಹೋಗಿ ಆರೋನನ ಮಕ್ಕಳು ಲೇವಿ ಗೋತ್ರದಿಂದ ಬಂದು ಧೂಪ ಹಾಕ್ತಾ ಇದ್ದರು ಯಾಜಕರಾಗಿ. ಯೇಸು ರಕ್ತದಿಂದ ನಾವು ರಾಜ್ಯವನ್ನಾಗಿ, ಯಾಜಕರನ್ನಾಗಿ ಮಾಡಿ ನಮ್ಮನ್ನು ಬಲಗೊಳಿಸಿ, ಸ್ಥಿರಗೊಳಿಸಿ, ಸಿದ್ಧಗೊಳಿಸಿದ ತಂದೆ ಸ್ತೋತ್ರ, 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 ಸ್ತೋತ್ರ. ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೇವೆ ತಂದೆ. ಆಮೇಲೆ